ಅಭಿನಂದಿಸೋಣ ಅಥವಾ ಅವರನ್ನ ವಂದಿಸೋಣ ಅಂತ ಒಂದು ಎಲ್ಲೋ ಇರ್ತಕ್ಕಂಥ ಒಂದು ಗ್ರಾಮ. ಅಂದ್ರೆ ಸುಮಾರು 500 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಗ್ರಾಮಕ್ಕೆ ಅವರು ತಮ್ಮ ಸಹಾಯ ಹಸ್ತವನ್ನು ನೀಡಿದ್ದಾರೆ. ಹಾಗಾಗಿ ನಮ್ಮ ಶಾಲೆ ಬೇರೆ ರೀತಿಯಾಗಿ ಕಾಣ್ತಾ ಇದೆ ಅಲ್ಲ ಶಾಲೆ ಎಲ್ಲ ಹೊಸ ಬಣ್ಣದಿಂದ ಏನು ಮಾಡ್ತಾ ಇದೆ, ಕಂಗೊಳಿಸ್ತಾ ಇದೆ. ಅದೇ ರೀತಿಯಾಗಿ ಬೇರೆ ಬೇರೆಯಾಗಿರ್ತಕ್ಕಂಥ ಯೋಜನೆಗಳು ಶಾಲೆಯಲ್ಲಿ ಪ್ರಾರಂಭವಾಗಿ, ಅದೇ ರೀತಿಯಾಗಿ HDF ಸಹಯೋಗದಲ್ಲಿ ಒಂದು ಕೋಣೆಗೆ ಲ್ಯಾಬ್ ವ್ಯವಸ್ಥೆ, ಇನ್ನೊಂದು ಕೋಣೆಗೆ ಗ್ರಂಥಾಲಯ ವ್ಯವಸ್ಥೆ, ಇನ್ನೊಂದು ಕೋಣೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಈ 3 ರೂಮ್ಗಳು ಸಹ ಅದರ ಉಪಯೋಗತೆಯನ್ನು ನಮ್ಮ ಮಕ್ಕಳು ಪಡಿತಾ ಇದ್ದಾರೆ. ಅಂದ್ರೆ ಈ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಊರಿನಲ್ಲಿ ಇಂಥ ಎಲ್ಲ ವ್ಯವಸ್ಥೆಯನ್ನ ಪಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಆ ಎಲ್ಲ ವ್ಯವಸ್ಥೆಗಳನ್ನ ಪಡ್ಕೊಂಡ್ ಬಂದಿವಿ. ಅದಕ್ಕೆಲ್ಲರೂ ಊರಿನವರ ಆಲಿ ಗ್ರಾಮ ಪಂಚಾಯತ್ ಆಗಲಿ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರುಗಳಾಗ್ಲಿ ಎಲ್ಲರೂ ಸಹಕಾರ ಇದ್ದೇ ಇದೆ. ಹಾಗಾಗಿ ತಾವೆಲ್ಲರೂ ಸಹಕಾರ ಕೊಟ್ಟೇ ಕೊಡ್ತೀರಿ. ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು, ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಮಂದಿ ಸಹ ಇದು ದಾನ ಸ್ವಯಂ ಪ್ರೇರಿತವಾಗಿ ದೇಣಿಗೆಯನ್ನು ನೀಡಬೇಕು ಅಂತ ಹೇಳುತ್ತಾ, ಆದರೆ ನಮ್ಮ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆರ್ಥಿಕವಾಗಿ ಕೈ ಜೋಡಿಸಿದರೆ ಮಾತ್ರ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಸಕ್ತರಾಗಿದ್ದಾರೆ. ಇನ್ನೂ ರೀತಿಯಾಗಿರ್ತಕ್ಕಂಥ ಒಳ್ಳೊಳ್ಳೆ ಕಾರ್ಯಕ್ರಮ ನಾವು ಶಾಲೆಯಲ್ಲಿ ಆಯೋಜಿಸೋಣ. ಮೊನ್ನೆ ತಾನೇ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಎಲ್ಲರ ಸಹಕಾರದಿಂದ ನಡೆಸಿಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಮುಂದಿನ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಎಲ್ಲರಿಗೂ ಗ್ರಾಮಸ್ಥರ ಒಂದು ಸಹಕಾರ, ಗ್ರಾಮಸ್ಥರ ಒಂದು ಹೊಂದಾಣಿಕೆ ಬಹಳ ಮುಖ್ಯ ಆಗಿರೋದ್ರಿಂದ ತಾವೆಲ್ಲರೂ ಗ್ರಾಮಸ್ಥರು ಕೈ ಜೋಡಿಸ್ತೀರಿ ಅನ್ನೋ ಒಂದು ನಂಬಿಕೆ ಮುಖಾಂತರ ಈ ಒಂದು ವೇದಿಕೆಯಲ್ಲಿ ಪ್ರಾಸ್ತಾವಿಕ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಶಾಲೆಯ ಪರವಾಗಿ, ಮುಖ್ಯ ಗುರುಗಳ ಪರವಾಗಿ, ಎಲ್ಲ ಶಿಕ್ಷಕರ ಪರವಾಗಿ ಒಂದು ಕ್ಷಮೆಯನ್ನು ಯಾಚಿಸುತ್ತೇವೆ. ಏನಾದರೆ ಒಂದು ಮಾತನಾಡುವ ಸಮಯದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗಿರ್ತವೆ, ಅದನ್ನು ದಯಮಾಡಿ, ಯಾಕಂದ್ರೆ ಇದು ನಮ್ಮ ಕಾರ್ಯಕ್ರಮ, ನಮ್ಮ ಊರಿನ ಕಾರ್ಯಕ್ರಮ, ಇಲ್ಲಿ ಯಾರು ಬೇರೆಯವರಿಲ್ಲ, ಎಲ್ಲರೂ ನಾವೇ ಇದ್ದೀವಿ. ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಕ್ಷಮೆಯನ್ನು ಯಾಚಿಸುತ್ತೇವೆ. ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಯಲು ಅನುವು ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು. ಆನಂದ್ ಸರ್ ಉದ್ಘಾಟನೆ ಕಾರ್ಯಕ್ರಮ, ಈ ಜ್ಯೋತಿ ಬೆಳಗ್ಗೆ ಸೋದರ ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ SDMC ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಮಹನೀಯರು ಈ ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ತಮಗೆಲ್ಲರಿಗೂ ವಿನಂತಿಸಿಕೊಳ್ಳುತ್ತೇನೆ. ವಿದ್ಯಾರ್ಥಿಗಳಿಂದ ಅನಿಸಿಕೆ. ಮೊದಲನೇದಾಗಿ ನಮ್ಮ ಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿಯಾದ ರೇಣುಕಾ ಇವರಿಂದ. ಶುಭಾಶಯಗಳು. ನನ್ನ ಹೆಸರು ರೇಣುಕಾ. ಗುರುವಿಲ್ಲದೆ ಬದುಕಿಲ್ಲ, ಗುರುವಿಲ್ಲದೆ ನಾವಿಲ್ಲ, ಗುರುವೇ ನಮಗೆಲ್ಲ ಶಕ್ತಿ, ಗುರುವೇ ನಮಗೆಲ್ಲ ಮುಕ್ತಿ ಎಂದು ಹೇಳುತ್ತಾ ನಮ್ಮ ಗುರುಗಳ ಬಗ್ಗೆ ಕವನ ಹೇಳಲು ಇಷ್ಟಪಡುತ್ತೇನೆ. ಸಿನಿಮಾ ತೆಗೆಯೋದು ಡೈರೆಕ್ಟರ್, ತೋಟದಲ್ಲಿ ಬೆಳಿತಾರೆ ಫ್ಲವರ್, ನಮ್ಮ ಬ್ರೈನ್ ನಮಗೆ ಸೂಪರ್ ಸ್ಟಾರ್, ನಮ್ಮ ಶಾಲೆಗೆ ಇವರೇ ಹೆಡ್ ಮಾಸ್ಟರ್, ಇವರೇ ನಮ್ಮ ನೆಚ್ಚಿನ ಮಲ್ಲತ್ ಸರ್. ಕಂಪ್ಯೂಟರ್ನ ಹ್ಯಾಕ್ ಮಾಡ್ತಾರೆ ಹ್ಯಾಕರ್ಸು, ಶಾಲೆಯಲ್ಲಿ ಪಾಠ ಮಾಡ್ತಾರೆ ಟೀಚರ್ಸ್. ಆ ದೇವರು ನಮಗೆಲ್ಲ ಗಾಡ್ ಫಾದರು. ನಮ್ಮ ಆನಂದ್ ಸರ್ ಪಾಠ ಮಾಡ್ತಾರೆ, ಸೂಪರು ಸೂಪರು. ನಕ್ಷತ್ರ ಹೊಳಿತಾ ಇದ್ರೆ ಚಂದ, ದೀಪ ಬೆಳಗ್ತಿದ್ರೆ ಅಂದ, ಹೂ ಅರಳುತ್ತಿದ್ರೆ ಚಂದ, ಹಾಗೆ ನಮ್ಮ ಭಾಗ್ಯ ಟೀಚರ್ ಪಾಠ ಕೇಳೋದೇ ಅಂದ. ಪ್ರಕೃತಿಯಲ್ಲಿ ಗಾಳಿ ತಂಪು, ನಮ್ಮ ಶಾಲೆಯಲ್ಲಿ ನಮ್ಮ ಸರ್ ಭಾಷೆ ಇಂಪು, ಇವ್ರ ಸ್ಮೈಲ್ ತುಂಬಾ ಕ್ಯೂಟು, ಇವ್ರ ಮನಸ್ಸು ತುಂಬಾ ಸ್ವೀಟು,
ಇವ್ರ ಕನ್ನಡಕ್ಕೆ ಗ್ರೇಟ್ ಇವರೇ ನಮ್ಮ ಮಹಾಂತೇಶ್ ಸರ್. ಎಲೆಕ್ಷನ್ ಬಂದಾಗ ಹಾಕ್ತೀವಿ ಓಟು, ನಮ್ಮ ಟೀಚರ್ಗೆ ಬಂದ್ರೆ ಸಿಟ್ಟು ಬೀಳ್ತವೆ ಅವಾಗ ನಮಗೆ ಏಟು. ಇವ್ರ ಹೆಸರಲ್ಲಿದೆ ಜಯ, ಅವರೇ ನಮ್ಮ ನೆಚ್ಚಿನ ವಿಜಯಲಕ್ಷ್ಮಿ ಟೀಚರ್. ಇರುತ್ತೆ ಐಸು, ಜೋಬಲ್ಲಿ ಇರುತ್ತೆ ಕಾಸು. ನಮ್ಮ ಸರ್ ಹೇಳೋದು ಸೈನ್ಸು ಮ್ಯಾಥ್ಸು, ಇವರೇ ನಮ್ಮ ನೆಚ್ಚಿನ ದುರ್ಗೇಶ್ ಸರ್. ಕಷ್ಟದಲ್ಲಿದ್ದಾಗ ನೆನೆಸ್ಕೊಂತೀವಿ ಶಿವನ, ಹಣ ಬೇಕಾದ ನೆನೆಸ್ಕೊಂತೀವಿ ಲಕ್ಷ್ಮಿನ, ಜ್ಞಾನ ಬೇಕಾದ ನೆನೆಸ್ಕೊಂತೀವಿ ಸರಸ್ವತಿನ. ಆದರೆ ಗಣಿತ ಅಂದರೆ ನೆನಪು ಬರ್ತಾರೆ ನಮ್ಮ ಅಣ್ಣನ ಟೀಚರು. ನೀರಲ್ಲಿ ಹೋಗುತ್ತೆ ಬೋಟು, ರೊಟ್ಟಿ ಮಾಡಕ್ ಬೇಕು ಇಟ್ಟು, ಗೋವು ತಿನ್ನುತ್ತೆ ಹುಲ್ಲು, ಅರೆ ನಮ್ಮ ಹುಲ್ಲೂರು ಬಸವರಾಜ್ ಸರ್. ಧನ್ಯವಾದಗಳು. 7ನೇ ತರಗತಿ ವಿದ್ಯಾರ್ಥಿನಿಯಾದ ಮಲ್ಲಿಕಾ ಇವರಿಂದ ಅನಿಸಿಕೆ. ನನ್ನ ಹೆಸರು ಮಲ್ಲಿಕಾ. ಇಂದು ನಾನು ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವ ಪಾತ್ರ ವಹಿಸುವ ಶಿಕ್ಷಕರ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಶಿಕ್ಷಕರ ನಮ್ಮ ಜೀವನದಲ್ಲಿ ಶಿಲ್ಪಿಗಳು. ಅವರು ನಮ್ಮನ್ನು ಕತ್ತಲಿಂದ ಬೆಳಕಿನ ಕಡೆಗೆ ನಡೆಸುವ ದೀಪ ಸ್ತಂಭಗಳು. ಅವರು ಕೆಲವ ತಿಳಿವಳಿಕೆಯನ್ನು ಹಚ್ಚುವುದಷ್ಟೇ ಅಲ್ಲ, ನಮ್ಮ ಜೀವನದ ಕಷ್ಟಗಳನ್ನು ಎದುರಿಸಲು ಶಕ್ತಿ ಮತ್ತು ನೀಡುತ್ತಾರೆ. ಗುರುಗಳೇ ನಮ್ಮ ಭವಿಷ್ಯವನ್ನು ಬೆಳೆಸುತ್ತಾರೆ. ದೀಪಗಳಾಗಿದ್ದರೆ ನಮ್ಮ ಕಲಿಗೆ ದಾರಿ ದೀಪ ಆಗಿದ್ದಾರೆ. ಪ್ರತಿಯೊಬ್ಬರ ವಿದ್ಯಾರ್ಥಿ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡು ಅವರು ಪ್ರತಿಭೆಯನ್ನು ಹೊರತರುವ ಕೌಶಲ್ಯ ಹೊಂದಿರುತ್ತಾರೆ. ಪ್ರೀತಿ ಮತ್ತು ಕರುಣೆಯಿಂದ ನಮ್ಮ ತಪ್ಪುಗಳನ್ನು ತಿದ್ದಿ ಸರಿಯಾದ ದಾರಿಗೆ ತೋರಿಸುತ್ತಾರೆ. ನಮ್ಮ ಆಯಸ್ಸಿನಲ್ಲಿ ಅವರು ಕೊಡುಗೆ ಅಪದ ಅವರು ಋಣ ಎಂದಿಗೂ ತೀರಿಸದಾಗುವುದಿಲ್ಲ. ಇಂತಹ ಮಹಾನ್ ಗುರುಗಳಿಗೆ ನಮ್ಮ ಹೃದಯಪೂರ್ವಕ ನಮನಗಳು. ಧನ್ಯವಾದಗಳು. ತಾವೆಲ್ಲರೂ ಶಾಂತ ರೀತಿಯಿಂದ ಆಲಿಸಬೇಕು. ತದನಂತರವಾಗಿ ಇನ್ನೋರ್ವ ವಿದ್ಯಾರ್ಥಿನಿಯಾದ ಪಾರ್ವತಿ ಇವರಿಂದ. ಸಂಭ್ರಮವನ್ನು ಆಚರಿಸುತ್ತಿದ್ದೇವೆ. ಬೀಳ್ಕೋಟೆ ದಿನದಂದು ನೆನಪಿಸಿಕೊಂಡರೆ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ದುಃಖವಾಗುತ್ತದೆ. ಅಂದು ಪ್ರಥಮವಾಗಿ ಮನೆ ಬಿಟ್ಟು ಶಾಲೆಗೆ ಸೇರಲು ಭಯವಾಗುತ್ತಿತ್ತು ಮತ್ತು ಅಳು ಬರುತ್ತಿತ್ತು. ಆದರೆ ಶಿಕ್ಷಕರು ಮಗುವಂತೆ ನೋಡಿಕೊಂಡರು. ಹಾಗೆ ನಮ್ಮನ್ನು ಅಣ್ಣ ಅಕ್ಕಂದಿರಂತೆ ತಮ್ಮಂದಿರಂತೆ ನೋಡಿಕೊಂಡರು. ನಂತರದ ದಿನಗಳಲ್ಲಿ ಈ ಶಾಲೆಯ ವಾತಾವರಣ ಮನೆಗಿಂತಲೂ ಚೆನ್ನಾಗಿತ್ತು. ನನಗೆ ಈ ಶಾಲೆ ಕಲಿಸಿದ್ದ ನನ್ನ ತಂದೆ ತಾಯಿಗೂ ಹಾಗೂ ಉತ್ತಮ ಶಿಕ್ಷಕ ನೀಡಿದ ಎಲ್ಲ ನನ್ನ ಶಿಕ್ಷಕರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಇಂದೊಂದಿಗೆ ಅಥವಾ ನನ್ನ ಸ್ನೇಹಿತರೊಂದಿಗೆ ಏನಾದರೂ ತಪ್ಪು ಎಲ್ಲರೂ ದಯಮಾಡಿ ಕ್ಷಮಿಸಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಶಿಕ್ಷಕರು ಮಾರ್ಗದರ್ಶನ ನನ್ನ ಮುಂದಿನ ಭವಿಷ್ಯದ ಬಗ್ಗೆ ಧೈರ್ಯ ತುಂಬಿದ್ದಾರೆ ಎಂದು ತಿಳಿಸುತ್ತಾ ಈ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಮಾತಿನಲ್ಲಿ ತಪ್ಪು ಕಂಡರೆ ಎಲ್ಲರೂ ದಯವಿಟ್ಟು ಕ್ಷಮಿಸಿಬಿಡಿ. ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮದ ನಂತರದ ಘಟ್ಟ ದೀಪದಾನ ಕಾರ್ಯಕ್ರಮ. ಈ ದೀಪದಾನ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಅತಿಥಿ ಶಿಕ್ಷಕರಾದಂತಹ ಮಹಾಂತೇಶ್ ಸರ್ ಅವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ವಿನಂತಿ. ಶಾಂತತೆಯಿಂದ ಇರಬೇಕು. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರು ಎದ್ದಿಟ್ಕೊಳ್ಬೇಕು ದಯವಿಟ್ಟು. 6ನೇ ತರಗತಿ ವಿದ್ಯಾರ್ಥಿಗಳು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಎಲ್ಲ 6ನೇ ತರಗತಿ ವಿದ್ಯಾರ್ಥಿಗಳು ಲೈನ್ ಮಾಡಿ ನಿಂತ್ಕೊಳ್ಬೇಕು. ಮುಂದೆ ಮೊದಲಿಗೆ ಎಲ್ಲರೂ ನಾ ಹೇಳಿದಂಗೆ ಹೇಳಬೇಕು. 2007ನೇ ತರಗತಿ ಮಕ್ಕಳಾದ ನಾವು 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ
ಈ ಶಾಲೆಯಲ್ಲಿ ಉತ್ತಮವಾಗಿ ಅಭ್ಯಾಸ ಮಾಡಿ ಶಾಲೆಯ ಎಲ್ಲ ಕಾರ್ಯಗಳಲ್ಲಿ ಭಾಗವಹಿಸಿ ಶಾಲೆಗೆ ಹಾಗೂ ನಮ್ಮೆಲ್ಲ ಗುರುಗಳು ಮತ್ತು ಗುರುಮಾತೆಯರಿಗೆ ಕೀರ್ತಿಯನ್ನು ತಂದುಕೊಟ್ಟಿರುತ್ತೇವೆ. ಅದೇ ರೀತಿ ನೀವು ಕೂಡ ಮುಂದೆ ಶಾಲೆಗೆ ಹಾಗೂ ಕಲಿಸಿದ ಗುರುಗಳಿಗೆ ಕೀರ್ತಿ ತಂದು ನಮ್ಮ ಜೀವನ ಈ ದೀಪದಂತೆ ಸದಾ ಬೆಳಗಲಿ ಎಂದು ನಿಮಗೆ ಶುಭ ಹಾರೈಸಿ ಈ ದೀಪವನ್ನು ಈ ಸಂದರ್ಭದಲ್ಲಿ ನಿಮಗೆ ದಾನ ಮಾಡುತ್ತಿದ್ದೇನೆ. ನೀವೆಲ್ಲ 7ನೇ ತರಗತಿ ಮಕ್ಕಳು ಆ 6ನೇ ತರಗತಿ ಮಕ್ಕಳ ಕೈಗೆ ನಿಮ್ಮ ಕೈಲಿರುವಂತಹ ದೀಪವನ್ನು ನಿಧಾನವಾಗಿ ಸಾಲಿನ 6ನೇ ತರಗತಿ ಮಕ್ಕಳಾದ ನಾವು ಚೆನ್ನಾಗಿ ಓದಿ ಅಭ್ಯಾಸ ಮಾಡಿ ಶಾಲೆಯ ಎಲ್ಲ ಕಾರ್ಯಗಳಲ್ಲಿ ಭಾಗವಹಿಸಿ ಶಾಲೆಗೆ ಮತ್ತು ಗುರುಗಳಿಗೆ ಕೀರ್ತಿ ತಂದು ನಮ್ಮ ಶಾಲೆಗೆ ಬೆಳಕಾಗುತ್ತೇವೆ ಎಂದು ಈ ದೀಪದಾನವನ್ನು ಸ್ವೀಕರಿಸುತ್ತೇವೆ. ನಿಮ್ಮೆಲ್ಲರ ಜೀವನ ಈ ದೀಪದಂತೆ ಬೆಳಗಲಿ ಎಂದು ಎಲ್ಲ ಶಾಲಾ ಮಕ್ಕಳ ವತಿಯಿಂದ ಶುಭ ಹಾರೈಸುತ್ತೇವೆ. ಧನ್ಯವಾದಗಳು. ಎಲ್ಲ ಮಕ್ಕಳು ಅಲ್ಲಿ ಮುಂದಿರುವಂಥ ಟೇಬಲ್ ಮೇಲೆ ಭಾರತ ಮಾತೆಯ ನಕಾಂಶ ಮೇಲೆ ನಿಧಾನವಾಗಿ ಆ ಎಲ್ಲ ದೀಪಗಳನ್ನು ಇಡಬೇಕೆಂದು ಈ ಮೂಲಕ ಕೇಳಿಕೊಳ್ತೇನೆ. ಯಾರು ಗಲಿಬಿಲಿಗೆ ಒಳಗಾಗಬಾರ್ದು. ಅದೇ ರೀತಿಯಾಗಿ 2025-26ನೇ ಸಾಲಿನ 7ನೇ ತರಗತಿ ಮಕ್ಕಳ ಬೀಳ್ಕೊಡುಗೆ ಮತ್ತು ಶಾರದಾ ಮಾತಾ ಪೂಜೆ ಮತ್ತು ದೀಪದಾನ ಕಾರ್ಯಕ್ರಮದ ಒಳಗೆ ಮಕ್ಕಳ ಬಗ್ಗೆ ಒಂದು ಮಾತು ಹೇಳೋದಾದ್ರೆ, ಮೊನ್ನೆಯಷ್ಟೇ ಪರಿಚಯವಾದಂತಿದೆ ನಿಮ್ಮೆಲ್ಲರ ಮುಖಗಳು, ಅರಿವಿಗೆ ಬಾರದೆ ಮುಗಿದು ಹೋಯಿತೆ ಆ ಶಾಲಾ ದಿನಗಳು. ನೋವು ನಲಿವಿನಲ್ಲಿ ಜೊತೆಗಿದ್ದವರ ತೊರೆದು ಸಾಗಬೇಕಿದೆ ಬದುಕು, ಕಣ್ಣಂಚಲ್ಲಿ ನೀರು ತರಿಸುವೆ ಒಂದಷ್ಟು ಹಳೆಯ ನೆನಪುಗಳು, ಬೇರೆ ದಾರಿಯೇ ಉಳಿದಿಲ್ಲ ವಿದಾಯದ ಹೊರತು ಎಂದು ಹೇಳುತ್ತಾ ನಮ್ಮ ಶಾಲೆಯ 7ನೇ ತರಗತಿ ಮಕ್ಕಳ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎನ್ನುತ್ತಾ ಈ ದೀಪದಾನ ಕಾರ್ಯಕ್ರಮ ನಡೆಸಿಕೊಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಸಮಾರಂಭ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಿದಂತಹ ನಮ್ಮ ಅತಿಥಿ ಶಿಕ್ಷಕರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ನಂತರದ ಘಟ್ಟ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯರಿಗೆ ಸಾಮೂಹಿಕವಾಗಿ ಸನ್ಮಾನ ಕಾರ್ಯಕ್ರಮ. ಈ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂತಹ ಶ್ರೀ ಮಲ್ಲಿನಾಥ್ ಸರ್ ಅವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಹಾಗೆಯೇ ಈ ಕಾರ್ಯಕ್ರಮವನ್ನು ನೋಡಲು ವಿವಿಧ ಶಾಲೆಗಳಿಂದ ಬಂದಂತಹ ಎಲ್ಲ ಶಿಕ್ಷಕರಿಗೆ ಹಾಗೂ ಗುರುಮಾತೆಯರಿಗೆ ತಮ್ಮೆಲ್ಲರಿಗೂ ಈ ವೇದಿಕೆ ಪರವಾಗಿ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ನಮ್ಮ ಒಂದು ಕಿರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ನಿರ್ಪಾದಿ ಬೇಲ್ದರ್ ಎಲ್ಲಿದ್ದರೂ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಒಂದು ಕಿರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ತಾವು ಸದಸ್ಯರಿದ್ದೀರಿ, ಎಷ್ಟೆನ್ಸ್ ಬರಬೇಕು, ದಯವಿಟ್ಟು ಬರಬೇಕು. ನಿರ್ಪಾದಿ ಹೋಗ್ಬಿಟ್ಟು ನಮ್ಮ ಒಂದು ಕಿರು ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರೇ, ಅದೇ ರೀತಿಯಾಗಿ STMC ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ STMC ಸರ್ವ ಸದಸ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ನಂತರದ ಘಟ್ಟ ನಿಮ್ಮೆಲ್ಲರ ಆಶೆಯಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ತಾವೆಲ್ಲರೂ ಶಾಂತ ರೀತಿಯಿಂದ ಈ ಕಾರ್ಯಕ್ರಮವನ್ನು ಆಲಿಸಬೇಕು. ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು. ಎಲ್ಲ ಮಕ್ಕಳು ಶಾಂತಿ ರೀತಿಯಿಂದ ಇರಬೇಕು.
ಒಂದು ಡ್ಯಾನ್ಸ್ ಅನ್ನು ತಯಾರಿ ಮಾಡುವುದರ ಮೂಲಕ ಈ ಮಕ್ಕಳು ಅದ್ಭುತವಾಗಿ ನೃತ್ಯ ಮಾಡಿದ್ದಾರೆ. ಆ ಮಕ್ಕಳಿಗೆ ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸದೇ ಇರತಕ್ಕಂಥ ಜ್ಞಾನಪ್ಪ ತಂದೆ ನಾಗಪ್ಪ ಅವರು ವೇದಿಕೆ ಬರಬೇಕು. ಅದೇ ರೀತಿಯಾಗಿ ನಿರ್ಪಾದಿ ಇವರು ಸಹ ವೇದಿಕೆಗೆ ಬಂದು ಸ್ವೀಕರಿಸಬೇಕಾಗಿ ವಿನಂತಿ. ಜೋರಾದ ಚಪ್ಪಾಳೆ ತಟ್ಟಬೇಕು ಆ ಮಕ್ಕಳಿಗೆ. ಮುಂದಿನದಾಗಿ 1ನೇ ತರಗತಿ ಮಕ್ಕಳಿಂದ ಬಹಳ ಒಳ್ಳೆಯವರು ನಂಬಿಸಿ ಎಂಬ ಹಾಡಿಗೆ ನೃತ್ಯ ಇರುತ್ತದೆ. ಆ ಮಕ್ಕಳ ನಂತರ 2ನೇ ತರಗತಿ ಬಾಲಕರಿಂದ ಜೀನಾ ಜೀನಾಯ ಎಂಬ ಹಾಡಿಗೆ ನೃತ್ಯವಿರುತ್ತದೆ. ಆ ಮಕ್ಕಳು ಸಹ ವೇದಿಕೆಯ ಬಲಭಾಗದಲ್ಲಿ ತಯಾರಿಯಲ್ಲಿರಬೇಕು.
501 ಬಸವರಾಜ ಚಪ್ಪಟಿ SM ಸದಸ್ಯರು ನೀಡಿರುತ್ತಾರೆ. ಅದೇ ರೀತಿಯಾಗಿ 501 ಅಮರೇಶ್ ಎಲೆಕುಡಿಗಿ SM ಸದಸ್ಯರು ಇವರು ನೀಡಿರುತ್ತಾರೆ. ಅದೇ ರೀತಿಯಾಗಿ 501 ಶಿವಪುತ್ರಪ್ಪ ಹುಲ್ಲೂರು SMC ಸದಸ್ಯರು ಇವರು ನೀಡಿರುತ್ತಾರೆ. ಅದೇ ರೀತಿಯಾಗಿ ಸಾಬೂರ್ SM ಸದಸ್ಯರು ಇವರು ನೀಡಿರುತ್ತಾರೆ. ಅದೇ ರೀತಿಯಾಗಿ 501 ಕರಿಯಪ್ಪ ಬಂಗಿ SMC ಸದಸ್ಯರು ಇವರು ನೀಡಿರುತ್ತಾರೆ. ಇವರೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯಾರಾದರೂ ದಾನಿಗಳು ಈ ಒಂದು ಶಾಲೆಗೆ ದೇಣಿಗೆ ನೀಡುವವರಿದ್ದರೆ ವೇದಿಕೆ ಮುಂಭಾಗದಲ್ಲಿ ಮಾಂತೇಶ್ವರ ಹತ್ರ ಈ ಒಂದು ಪಟ್ಟಿ ಕಾಪಿ ಇರುತ್ತದೆ. ತನುಮನದಿಂದ ಸಹಾಯವನ್ನು ಮಾಡಬಹುದು. ಧನ್ಯವಾದಗಳು. ನೀನೆ ಕುಯ್ನು ಮುದ್ದಾದಲೆ ಡಾನು ಇಡೀ ಏರಿಯಾ ಬ್ಯೂಟಿ ನೀನು ರಾಜನೇ ಸಂಜಾನು ಈ ರಾಜನ್ ನೀನೆ ಕುಯ್ನು ಮುದ್ದಾದಲೆ ಡಾನು ಇಡೀ ಏರಿಯಾ ಬ್ಯೂಟಿ ನೀನು ಇವಳು ಚಂದಿರನ ಕೊನೆ ಬಾಗಲೇ ದೇವರೇ ಇವಳು ಇಂದಿರನ ಊರಿನವರೇ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಚಾಕ್ಲೇಟ್ ಕರೆಯಲ್ಲ ಹೊರತು ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಹೊರತು ಫೀಲಿಂಗ್ ದೂರಿ ಗೋಲ್ಡನ್ ಬಾರಿ ಕಟ್ಟಿಂಗ್ ಬಂಗಾರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ತಾನಾಗಿ ಹೋದೆನ ನೋಡಿ ನಿನ್ನ ಗಿರ್ಗಿಟ್ಲೆ ಸುಂದರಿ ದಲ್ಲಾದ ಬಾಳಿಗೆ ಈಗ ತಾನೆ ಕಲ್ಲ ಬಂತೂರಿ ಚಿಂಗಾರಿ ಚೌಕಲಿ ನೀನೆ ನನ್ನ ಬಂದರು ಲಾಟರಿ ಸೀಕ್ರೆಟ್ ಕೇಳಿರಿ ಇವಳೆ ನನ್ನ ಫೇವ್ರೇಟ್ ಸೀನರಿ ಒಮ್ಮೆ ಮನಸಾರ ಬಡಿದೆ ಹೇಳು ನೀನೇನು ಹೇಳಿ ಸಿಂಪಲ್ ಹುಡುಗಿಗೆ ಕೊಡಣ ಕೇಳೆ ಬ್ರಹ್ಮಣ್ಣ ತಾಯಿ ಒಳನ್ನ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಚಾಕ್ಲೇಟ್ ಕರೆಯಲ್ಲ ಹೊರತು ಗೋರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಹೊರತು ಬಂಗಾರಿ ಫೀಲಿಂಗ್ ದೂರಿ ಗೋಲ್ಡನ್ ಮಾರಿ ಕಟ್ಟಿಂಗ್ ಬಂಗಾರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಸೀರೆ ನಿಲುಕು ಮತ್ತು ಮ್ಯಾಜಿಕ್ಕು ಅನುಮಾನ ಎಲ್ಲ ಇವಳು ಸ್ವೀಟಾದ ಸಾಕು ಫ್ಯೂಚರ್ ಜೋರು ನಾವಾದ್ರೆ ಬೇರು ಎಲ್ಲೂ ನಡೀತಿಲ್ಲ ಡಾರ್ಲಿಂಗ್ ಇಂಥ ಆಫರು ಬಾರೆ ಕೀರ್ಕು ಮಾಡಿದೆ ಜೋಡಿ ಸಣ್ಣದಾಗಿ ಹೋಗಿದೆ ಗಾಡಿ ಸ್ಟಾರ್ಟ್ ಆಗಿ ನಿಂತಿದೆ ಮಲಗಾಡಿ ರಾಜನೇ ಸಂಜಾನು ಈ ರಾಜನ್ ನೀನೆ ಕುಯ್ನು ಮುದ್ದಾದಲೆ ಡಾನು ನಕ್ ಬಿಟ್ರೆ ಹಾಲು ಜೇನು ದೇವರೇ ಇವಳು ದಾರಿ ತಪ್ಪಿ ಬಂದಿರುವರೇ ದೇವರೇ ಇವಳು ನಿಂಗೆ ಅಂತ ಬಿಚ್ಚೋಗಲೇ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಚಾಕ್ಲೇಟ್ ಕರೆಯಲ್ಲ ಹೊರತು ಗೋರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ
ಇನ್ನು ಮದುವೆ ಮುಗಿದಿಲ್ಲ ನೀ ಗಡಬಡ ಮಾಡಬೇಡ ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದು ನಮ್ಮ ಶಾಲಾ ವತಿಯಿಂದ ಕಿರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಸರಿ ಪ್ರವೀಣ್ ಸಂದುರ್ಗೇಶ್ ಬರ್ರಿ ದಯವಿಟ್ಟು ಬರ್ರಿ ಒಂದು ನಾಚಿಕೊಳ್ಳುವಂತ ವಿಷಯ ಅಲ್ಲ. ಲಕ್ಷ್ಮಪ್ಪ ಬರ್ರಿ ಒಂದು 2 ನಿಮಿಷ ದಯವಿಟ್ಟು ದಯವಿಟ್ಟು ಸಮಯ ಇಲ್ಲ. ಸಣ್ಣದುರ್ಗೆ ಸ್ಥಳ ಬೇಗ ಬರ್ಬೇಕು.
ದಯವಿಟ್ಟು ಮತ್ತೆ ತಾವೇ ತಮ್ಮ ಸ್ವಯಂಪೂರ್ವಕವಾಗಿ ದೇಣಿಗೆ ನೀಡುತ್ತೇವೆ ಅಂತೇಳಿ ಮುಂದೆ ಬಂದು ಇಂದು ಈ ಕಾರ್ಯಕ್ರಮ ಯಶಸ್ವಿಯಾಗ ಚಪ್ಪಾಳೆ ತಟ್ಟುವುದರ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಇದೇ ರೀತಿಯಾಗಿ ಈ ಶಾಲೆಯಲ್ಲಿ ಕಲಿತು ಮುಂದೆ ಹೋಗಿರ್ತಕ್ಕಂಥ ಹಲ ವಿದ್ಯಾರ್ಥಿಗಳು ಸಹಿತ ದಾನ ಮಾಡಲು ಮುಂದೆ ಬರಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ.
ಮಾವ ಹಾ ಅಚ್ಚಾ ಅವೇನ್ ಮಾತಾಡ್ತಾನೆ ತಿಳಿತು ನಾವು ಏನ್ ಮಾತಾಡ್ತಾನ ಅವಾಗ ತಿಳಿದಿಲ್ಲ ಮತ್ ಕೇಳಕ್ ಹೋದ್ರೆ ನಮ್ಗ ಅದನ್ನೇ ಹೇಳ್ತಾನ ಅದಕ್ಕ ಹೂ ಒಂದ್ ಗಪ್ಪಿರು ಚಲೋ ಹಾ ತಾವು ಮಾನಸ ಸರೋವರದಿಂದ ಪಲಾಯನ ಆದಾಗಲೇ ನಿಮಗೆ ನಮ್ಮ ಮೇಲೆ ಮನಸ್ಸಿಲ್ಲ ಎಂದು ಹೇಳಿ ಪರದೇವಿ ಸೀತೆ, ನಾವು ರಾವಣ ಎಂಬುದು ಎಷ್ಟು ಸತ್ಯವೋ ರಾವಣ ಸೀತೆಯನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ಲ ಎಂಬುದು ಅಷ್ಟೇ ಸತ್ಯ. ನಮಗೆ ನಿಮ್ಮ ಮೇಲೆ ಮನಸ್ಸಾಗಿದ್ದು ನಿಜ, ಆದರೆ ನಮಗೆ ಬಲವಂತದಿಂದ ಪ್ರೀತಿಸುವ ಗೊತ್ತಿಲ್ಲ, ಬಲವಂತದಿಂದ ಪ್ರೀತಿಸಿಕೊಂಡು ಗೊತ್ತಿಲ್ಲ. ಬಂಗಡಿ ಮೀನು ಬಳುಕಿದಾಗ ಬಂಗಡಿ ಬೆಳೆಗೆ ಬಿದ್ದಾಗ ಬಂಗಡಿ ಬೆಳೆಗೆ ಬಿದ್ದಾಗ ಮನದಾಳತೆ ನೀತಲ್ಲ ಪ್ರೀತಿಸೋರು ಸಾಯೋದಿಲ್ಲ ಓಹೋ ಬರಿಗೌಡ್ರು ಹೇಗ್ ಮಿಂಚಿಂಗು ಇಬ್ರೆಲ್ಲ ಹೊಂಟಂಗದೆ ಒಂದ್ ಕೆಲ್ಸದ ಮೇಲೆ ಜರ್ಮನಿಗೆ ಹೋಗ್ತಾ ಇದೀನಿ ಜರ್ಮನಿನ ನಮ್ಮ ಅಕ್ಕನ ಮಗ ಅಲ್ಲೇ ಏರ್ಪೋರ್ಟ್ ಹತ್ರ ಬೌಂಡ್ ಆಗ್ತಾನೆ ಮಾವ ಕೇಳಿದ್ರೆ ಯಾಕಂದ್ರೆ ಇವತ್ತು ನಿಮ್ ಲೋಡೆ ಇವತ್ತು ನಿಮ್ಮ ಪ್ರೀತಿಯ ದಿನ ಜರ್ಮನಿ ನೋಡಕ ತೆಳ್ಳಗ ಚಗುಳ ಕಟಿ ಕಣ್ಣ ಕಾಣ್ತೀವಿ ತಮ್ಮ ನಮ್ಮ ಅಮ್ಮನ ರಾಮಗಢ ನಾವು ಕೊಟ್ರೆ ಮೋಚಲ ಬಾತು ಇರ್ಬೋದು